ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ರಸ್ಗೆ ಸ್ವಾಗತ. ನಾನು ರಾಮ್ ಚೇತನ್. ವೀಕ್ಷಕರೇ, ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ, ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಂತಹ ಹರೀಶ್ ರಾಯ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಅವ್ರು ಆಕ್ಚುಲಿ KGF ಚಾಚಾ ಅಂತ ಕರೀತಾರೆ. ಬಟ್ ಏನಂದ್ರೆ, ಅವರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಓಂ ಚಿತ್ರದಿಂದ ಹಿಡಿದು ಇತ್ತೀಚೆಗೆ KGF 4ಗೂ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ನಾನು ಅವ್ರಿಗೆ ಕರೆ ಮಾಡಿದಾಗ, ಸರ್ ನಿಮ್ದೊಂದು ಸಂದರ್ಶನ ಬೇಕು ಅಂತ ಅವರಿಗೆ ಹೇಳಿದಾಗ, ಅವರು ಎಷ್ಟು ಖುಷಿಯಿಂದ ಮಾತಾಡಿದ್ರು ಅಂತ ಹೇಳಿದ್ರೆ, ಸರಿ ಸರ್ ಆಯ್ತು ಬನ್ನಿ ಕೊಡೋಣ ಅಂತ ಹೇಳಿದ್ರು. ಬಹುಶಃ ನಾನು ಅವ್ರಿಗೆ ಹೇಳಿದ್ದೆ, ಸರ್ ಎಲ್ಲ ಹುಷಾರಾಗಿ ಬನ್ನಿ, ಆಮೇಲೆ ಒಂದ್ಸರಿ ಮಾತಾಡೋಣ ಅಂತ ಅವ್ರ ಹತ್ರ ಹೇಳಿದ್ದೆ. ಅವರು ಕೂಡ ಸರಿ ಸರ್ ಆಯ್ತು ಅಂತಾನೆ ಪ್ರೀತಿಯಿಂದ ಸ್ಪಂದಿಸಿದ್ರು. ಅದು ಯಾಕೋ ಇವತ್ತು ನೆನಪಾಗ್ತದೆ. ಬಟ್ ಅವರು ಹುಷಾರಾಗಿ ಬಂದಿದ್ರೆ ಅವರೊಟ್ಟಿಗೆ ಸಾಕಷ್ಟು ಮಾತುಕತೆಗಳು ಇರ್ತಿತ್ತು, ಸಾಕಷ್ಟು ವಿಷಯಗಳು ಅವರೊಟ್ಟಿಗೆ ಮಾತಾಡೋದಿತ್ತು. ವಿಧಿಯ ಆಟ ಬಲ್ಲವರು ಯಾರು ಅಂತ ಹೇಳ್ತಾರೆ. ಹಾಗೇನೆ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಬಟ್ ಅವ್ರು ಅಗಲಿರ್ಬೋದು, ಯಾವತ್ತೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳೋರು, ಕಲಾವಿದನಿಗೆ ಯಾವತ್ತೂ ಸಾವಿಲ್ಲ ಅಂತ. ಸೊ ಆ ಮಾತು ಇವತ್ತು ನೆನಪಾಗ್ತಿದೆ ನನಗೆ. ಯಾಕಂತ ಹೇಳಿದ್ರೆ, ಕಲಾವಿದರು ಯಾವ್ದಾರೋ ಒಂದು ಮೂಲಕ ಗುರುತಿಸ್ಕೊಳ್ತಾನೆ ಇರ್ತಾರೆ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳಾಗಿರ್ಬೋದು, ಅಭಿನಯ ಆಗಿರ್ಬೋದು, ಅದ್ರ ಮೂಲಕ ಅವ್ರು ಯಾವತ್ತೂ ಜೀವಂತ. ಅವರು ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಇಂದ ಬಳಲ್ತಿದ್ರು. ಕ್ಯಾನ್ಸರ್ ಇಂದ ಬಳಲ್ತಿದ್ರು. ಸಾಕಷ್ಟು ಹಣಕಾಸಿನ ಸಮಸ್ಯೆ ಕೂಡ ಅವ್ರ ಹತ್ರ ಕಾಡ್ತಿತ್ತು. ಕನ್ನಡ ಚಿತ್ರರಂಗದ ಕೆಲವು ಹೀರೋಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಅವ್ರಿಗೆ ಪ್ರೀತಿಯಿಂದ ಸ್ಪಂದಿಸಿದ್ರು ಕೂಡ, ಹೆಲ್ಪ್ ಕೂಡ ಮಾಡಿದ್ರು. ಬಹುಶಃ ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇತ್ತು. ಆದ್ರೂ ಕೂಡ ಅವರು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ನಮ್ಮ ಇನ್ಸೈಡ್ ರಸ್ಟ್ ಕಡೆಯಿಂದ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.